ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮದು ಗೋವಾದು ಫಸ್ಟ್ ಡೇ. ಸೊ 11 o'clockಗೆ ಚೆಕ್-ಇನ್ ಆದ್ವಿ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಗೋಡಾ ಫೋರ್ಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಕಲ್ಲಂಗಡಿ ಬೀಚಿಂದ ಅಗೋಡಾ ಫೋರ್ಟ್ಗೆ ಅರೌಂಡ್ 8 kilometers ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಪಾರ್ಕ್ ಮಾಡಬೇಕು ಗಾಡಿನ. ಕರೆಕ್ಟಾಗಿ ಪಾರ್ಕಿಂಗ್ ಎಲ್ಲಿದೆ ನೋಡಿಕೊಂಡು ಪಾರ್ಕಿಂಗ್ ಮಾಡಬೇಕು. ನೋ ಪಾರ್ಕಿಂಗಲ್ಲೆಲ್ಲ ಗಾಡಿನ ಪಾರ್ಕ್ ಮಾಡೋಕ್ಕೆ ಹೋಗ್ಬಿಟ್ಟು ಪೊಲೀಸರು ಎತ್ಕೊಂಡು ಹೋಗ್ಬಿಡ್ತಾರಂತೆ. ನೋಡ್ಕೊಂಡು ಪಾರ್ಕಿಂಗ್ ಮಾಡಿ ಆದಷ್ಟು. ಎಷ್ಟೋ ಜನಕ್ಕೆ ಬೇರೆ ಊರುಗಳಿಗೆ ಹೋದಾಗ, ಬೇರೆ ಸ್ಟೇಟ್ಗಳಿಗೆ ಹೋದಾಗ ಅಲ್ಲಿನ ರೂಲ್ಸು, ಅಲ್ಲಿನ ಟ್ರೆಡಿಷನ್ ಬಗ್ಗೆ ಗೊತ್ತಿರಲ್ಲ. ಅದೇ ಥರ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅದನ್ನು ನಿಮಗೂ ತಿಳ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಶಿವನ್ ಮಂದಿರ ಕಾಣಿಸ್ತಾ ಇದೆಯಲ್ಲ, ಈ ಪ್ಲೇಸ್ನ ಕೋಕೋ ಜೆಟ್ಟಿ ಅಂತ ಕರೀತಾರೆ. ಸೊ ಈ ಪ್ಲೇಸ್ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಅಂದರೆ ಈ ಪ್ಲೇಸಿಂದ ಏನು ಆಗುತ್ತೆ ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೀಗೆ ಅಗೋಡಾ ಫೋರ್ಟ್ಗೆ ಹೋಗ್ತಾ ಈ ಪ್ಲೇಸ್ನ ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು, ಇದೆಲ್ಲ ಫಿಶಿಂಗ್ ಬೋಟ್ಸ್ಗಳು, ಜೊತೆಗೆ ಇದಕ್ಕೆ ಎಲ್ಲ ಬೋಟ್ಸ್ಗಳಿಗೂ ಯುನಿಕ್ ನಂಬರ್ ಕೊಟ್ಟಿರ್ತಾರೆ. ಸೊ ಮುಂದೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಆ ಕಡೆಯಿಂದ ಎಂಟ್ರೆನ್ಸ್ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ 2 wheeler ಪಾರ್ಕಿಂಗಿಗೆ ಅಮೌಂಟ್ ತೊಗೊಳ್ತಾ ಇದ್ದಾರೆ. ಸೊ 2 wheeler ಪಾರ್ಕಿಂಗ್ ಬಂದುಬಿಟ್ಟು 50 rupees. ಸೊ ಅದ್ರ ಹಿಂದೆಗಡೆನೇ 4 wheeler ಪಾರ್ಕಿಂಗ್ ತೊಗೋತಾ ಇದ್ರು. ಚೂರು ಮುಂದೆ ಬಂದರೆ 2 wheeler ಪಾರ್ಕಿಂಗು. ಆ್ಯಂಡ್ 2 wheeler ಪಾರ್ಕಿಂಗು ಪೇ ಮಾಡಿ ಆದಮೇಲೆ ಇಲ್ಲಿ ಬಂದು ಪಾರ್ಕ್ ಮಾಡಬೇಕು. ಯೂಜ್ ಸ್ಪೇಸ್ ಇದೆ ಪಾರ್ಕ್ ಮಾಡೋಕ್ಕೆ, ಬಟ್ ತುಂಬ ಜಾಗ ಹುಡುಕಬೇಕು. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಒಂದು 2 wheelerಗೆ 50 rupees ಇರಲ್ಲ. ಎಷ್ಟೊಂದು ಶಾಪ್ಸ್ ಇದೆ, ಹೆವಿ ಕ್ರೌಡ್ ಇದೆ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಳ್ಬೇಕು ಆ್ಯಕ್ಚುಲಿ ಅಗೋಡಾ ಫೋರ್ಟ್ಗೆ. ನೋಡೋಣ ಎಂಟ್ರಿ ಟಿಕೆಟ್ ಎಷ್ಟಿರುತ್ತೆ ಅಂತ. ಸೊ ಅಗೋಡಾ ಫೋರ್ಟ್ ಬಂದುಬಿಟ್ಟು ಮಾರ್ನಿಂಗ್ 9 o'clock ಓಪನ್ ಆಗುತ್ತೆ. ಕ್ಲೋಸ್ ಆಗೋದು 5:30 PM. ಈವ್ನಿಂಗ್ ಒಂದು 5:30 ಹಾಗೆ ಕ್ಲೋಸ್ ಆಗಿಬಿಡತ್ತೆ. ಸೊ ಕೊನೆಗೂ ನಮಗೂ ಅಲ್ಲಿ ಇಲ್ಲಿ ಜಾಗ ಸಿಕ್ಕಿ ಗಾಡಿನೆಲ್ಲ ಪಾರ್ಕ್ ಮಾಡಿ ಎಂಟ್ರಿ ಒಳಗಡೆ ಬಂದು ನಾವು ಟಿಕೆಟ್ ತೊಗೊಳಕ್ಕೆ ಕೌಂಟ್ರಿಗೆ ಬಂದ್ವಿ. ಸೊ ನೀವು ಎಂಟ್ರಿ ಆಗಿದ ತಕ್ಷಣ ನಿಮ್ಮ ಲೆಫ್ಟಿಗೆ ಟಿಕೆಟ್ ಕೌಂಟರ್ ಬರುತ್ತೆ. ಸೊ ಈ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಬೇಕು. ಇಂಡಿಯನ್ಗೆ 25 rupees ಟಿಕೆಟು, ಬಟ್ ಫಾರಿನರ್ಸ್ಗೆ 300 rupees ಪರ್ ಪರ್ಸನ್ ಟಿಕೆಟ್ ತೊಗೊಳ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ 25 rupees ಟಿಕೆಟ್ ತೊಗೊಂಡ್ಬಿಟ್ಟು ಒಳಗೆ ಹೋಗಬೇಕು. ಇಲ್ಲಿ ಸೆಕ್ಯೂರಿಟಿ ಅವರು ಚೆಕ್ ಮಾಡ್ತಾ ಇರ್ತಾರೆ, ಅಂದರೆ ಎಲ್ಲರೂ ಟಿಕೆಟ್ ತೊಗೊಂಡಿದ್ದಾರಾ ಇಲ್ವಾ ಅಂತ ಸುಮ್ಮನೆ ಹಾಗೆ ಕಣ್ಣಾಡಿಸ್ತಾ ಇರ್ತಾರೆ. ಹಿಂಗೆ ಕಾಣಿಸುತ್ತೆ ಅಗೋಡಾ ಫೋರ್ಟ್ ಆಚೆಯಿಂದ. ಸೊ ಇಲ್ಲೇ ನೀರೇನಾದರೂ ಬೇಕು ಅಂದರೆ ಈ ಕಡೆ ಸಿಗತ್ತೆ. ಸೊ ಇಲ್ಲಿ ನೀರು ಬೇಕು ಅಂದರೆ ಆರಾಮಾಗಿ ತುಂಬಿಸ್ಕೊಂಡು ಬಾಟಲ್ ತಂದ್ರೂ ಆರಾಮಾಗಿ ತುಂಬಿಸ್ಕೊಂಡು ಕುಡಿಬೋದು. ಸೊ ಇದು ಬಂದ್ಬಿಟ್ಟು ಟಿಕೆಟು 25 rupees. ಸೊ ಅಗೋಡಾ ಫೋರ್ಟ್ ಅಂದರೆ ಏನು, ಅಗೋಡಾ ಫೋರ್ಟ್ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದ್ದಾರೆ ಇಲ್ಲಿ. ಸೊ ನಾನು ತೋರಿಸ್ತೀನಿ. ये पानी स्टोर करने के लिए यूज़ होता था. हर 7 मिनट पे लाइट हाउस पे जाती है. ಇದು ಬಂದ್ಬಿಟ್ಟು ರೂಟ್ ಮ್ಯಾಪು. ಅಗೋಡಾ ಫೋರ್ಟ್ ಒಳಗಡೆ ಹೋದಾಗ ರೂಟ್ ಮ್ಯಾಪ್ ಇದು. ಅಂದರೆ ಎಲ್ಲೆಲ್ಲಿ ಏನೇನಿದೆ ಅಂತ ಟಿಕೆಟ್ ಕೌಂಟರ್ ಆದಮೇಲೆ ಗೇಟ್ 1, ಗೇಟ್ 2, ಪಾತ್ವೇ ಯಾವ ಥರ, ಮತ್ತು ಇಲ್ಲಿ ವಾಟರ್ ರಿಸರ್ವರ್ ಎಲ್ಲಿ, ಡ್ರಿಂಕಿಂಗ್ ವಾಟರ್ ಎಲ್ಲಿ, ಈ ಇಡೀ ಫೋರ್ಟ್ರದ್ದು ರೂಟ್ ಮ್ಯಾಪ್ ಅದು. ಇಲ್ಲಿ ಟಿಕೆಟ್ ಚೆಕ್ಕಿಂಗ್ ಮಾಡ್ತಾರೆ. ಸೊ ನೀವು ಟಿಕೆಟ್ನ ತೋರಿಸ್ಬೇಕು ಇಲ್ಲಿ. ಸೊ ಅಷ್ಟೇ, ಟಿಕೆಟ್ ಕೊಟ್ಟರೆ ಅವ್ರು ಟೇರ್ ಮಾಡ್ತಾರೆ, ಅವರು ಇಟ್ಕೋತಾರೆ ಟಿಕೆಟ್ನ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್. ಎಲ್ಲರಿಗೂ ಈ ಪ್ಲೇಸ್ ಬಗ್ಗೆ ಗೊತ್ತಿರಲ್ಲ. ಸೊ ನನಗೆ ಗೊತ್ತಿರೋಷ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋರ್ಟ್ಗೆ ಆ್ಯಕ್ಚುಲಿ 400 ವರ್ಷದ ಇತಿಹಾಸನೇ ಇದೆ. 1612ರಲ್ಲಿ ಪೋರ್ಚುಗೀಸರು ಈ ಫೋರ್ಟ್ನ ಬಿಲ್ಡ್ ಮಾಡಿದ್ದಿದ್ದು.
ಆಗಿನ ಕಾಲದಲ್ಲೆಲ್ಲ ಮರಾಠರು ಡಚ್ಚರೆಲ್ಲ ಅವ್ರಿಗೆ ಯುದ್ಧ ಸಾರಕ್ಕೆ ಬಂದಾಗ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಪೋರ್ಚುಗೀಸರು ಈ ದೊಡ್ಡದು ಫೋರ್ಟ್ನ ಆವಾಗಲೇ ಬಿಲ್ಡ್ ಮಾಡ್ಕೊಂಡಿದ್ರು. ಜೊತೆಗೆ ಈ ಫೋರ್ಟ್ನ 2 ಥರ ಡಿವೈಡ್ ಮಾಡಿದ್ದಾರೆ. ಅಂದರೆ ಒಂದು ಅಪ್ಪರ್ ಫೋರ್ಟು ಮತ್ತು ಲೋವರ್ ಫೋರ್ಟು. ನಾವಿವಾಗ ನೋಡ್ತಾ ಇರೋದು ಅಪ್ಪರ್ ಫೋರ್ಟ್ ಮಾತ್ರ. ಸೊ ಅಪ್ಪರ್ ಫೋರ್ಟ್ನಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಯೂಜ್ ವಾಟರ್ ಸ್ಟೇಷನ್ನ ಇಟ್ಟಿದ್ದಾರೆ. ಸೊ ಅಗೋಡಾ ಅಂದರೆ ಸ್ವೀಟ್ ವಾಟರ್ ಅಂತ. ಆವಾಗಲೇ ಅವರು ಸ್ವೀಟ್ ವಾಟರ್ನ ನೀಟಾಗಿ ಕಂಟೈನಲ್ಲಿ ಹಾಕಿ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಅಂತ ವಾಟರಿಂಗ್ ಸ್ಟೇಷನ್ನ ಮಾಡ್ಕೊಂಡಿದ್ರು. ಸೊ ಲೋವರ್ ಪೋರ್ಟ್ನಲ್ಲಿ ಶಿಪ್ಗಳಿಗೆ ಸೇಫ್ ಗಾರ್ಡ್ ಅಂತ ಕೆಲಸ ಕೊಡೋಕ್ಕೋಸ್ಕರನೇ ಎಲ್ಲ ಕೆಲಸ ಮಾಡೋ ಥರ ಸ್ಟೇಷನ್ನ ಇಟ್ಕೊಂಡಿದ್ರು. ಜೊತೆಗೆ 3 ಕಡೆಗೆ ಬ್ಯಾಸೇಷನ್ ಸರೌಂಡ್ ಆಗಿದೆ. ಜೊತೆಗೆ 4ನೇ ಕಡೆ ಮಂಡೋವಿ ರಿವರ್ಗೆ ಫೇಸ್ ಮಾಡ್ಕೊಂಡಿರೋವಂಥ ಒಂದು ಗೇಟ್ ವೇ ಇದೆ. ಇಡೀ ಏಷ್ಯಾದಲ್ಲೇ ಲಾರ್ಜರ್ ಫ್ರೆಶ್ ವಾಟರ್ ಸ್ಟೋರೇಜ್ ಪ್ಲೇಸ್ ಅಂತ ಇಡೀ ಜಾಗ ಗುರುತಿಸ್ಕೊಂಡಿದೆ. ಇನ್ನೊಂದೇನೆಂದರೆ ಎಲ್ಲ ಕಡೆಯೂ ನೀವು ಅಗೋಡಾ ಫೋರ್ಟ್ ಒಳಗಡೆ ಬಂದರೆ ಎಲ್ಲ ಕಡೆಯೂ ಡಿರೆಕ್ಷನ್ ಆಗಿರ್ಬೋದು, ಪಾತ್ ಆಗಿರ್ಬೋದು, ಅವ್ರು ಈ ಫೋರ್ಟ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು ಎಲ್ಲ ಕಡೆ ಡಿಸ್ಪ್ಲೇ ಮಾಡಿದ್ದಾರೆ. ನಿಮ್ಮ ಕೈಲಾದರೆ ಆದಷ್ಟು ಅದನ್ನು ಓದೋಕ್ಕೆ ಟ್ರೈ ಮಾಡಿ. ಸೊ ನಿಮಗೂ ಆ ಜಾಗದ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವಾಗ ನಾನು ತೋರಿಸ್ತಾ ಇರೋದು ತುಂಬ ಅಟ್ರಾಕ್ಟಿವ್ ಆಗಿರೋ ಅಂಥ ಥಿಂಗು ಏನಂದರೆ ಇದು ಒಂಥರ ಪ್ಯಾಸೇಜ್ನ ಅವರು ಆಗಿನ ಕಾಲದಲ್ಲೇ ಬಿಟ್ ಮಾಡ್ಕೊಂಡಿದ್ರು. ಇದನ್ನು ಸೀಕ್ರೆಟ್ ಪ್ಯಾಸೇಜ್ ಅಂತ ಕರೀತಾರೆ. ಬಿಕಾಸ್ ಆವಾಗಿನ ಕಾಲದಲ್ಲಿ ಯುದ್ಧ ಆದಾಗೆಲ್ಲ ಎಮರ್ಜೆನ್ಸಿ ಎಕ್ಸಿಟ್ಗೋಸ್ಕರ ಅವರು ಈ ಥರ ಸೀಕ್ರೆಟ್ ಪ್ಯಾಸೇಜ್ನ ಕಟ್ಕೊಂಡಿದ್ರಂತೆ. ಸೊ ಇನ್ನೂ ಅಷ್ಟೇ ಎಲ್ಲದನ್ನು ಅಷ್ಟೇ ನೀಟಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ 23,76,000 ಗ್ಯಾಲನ್ಸ್ಗಳಷ್ಟು ನೀರನ್ನ ಸ್ಟೋರ್ ಮಾಡೋ ಅಂಥ ಕೆಪಾಸಿಟಿ ಇದೆ ಈ ಜಾಗಕ್ಕೆ. ತುಂಬ ಚೆನ್ನಾಗಿದೆ ಎಲ್ಲನೂ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋ ಪ್ರತಿಯೊಂದು ಕಲ್ಲುಗಳೂ ಅಷ್ಟೇ ಲ್ಯಾಟ್ರೇಟ್ ಅನ್ನೋ ಕಲ್ಲಿನಿಂದ ಮಾಡಿರೋದು. ಅದಕ್ಕೆ ಅನಿಸುತ್ತೆ 400 ವರ್ಷ ಆದ್ರೂ ಈ ಜಾಗ ಇಷ್ಟೇ ನೀಟಾಗಿ ಇಷ್ಟೇ ಗಟ್ಟಿಯಾಗಿ ನಿಂತಿದೆ. ತುಂಬ ಚೆನ್ನಾಗಿದೆ. ಆವಾಗಿನ ಕಾಲದಲ್ಲಿ ಆ ಥರ ಚೆನ್ನಾಗಿರುವಂಥ ವಸ್ತುಗಳು ಸಿಗ್ತಾಯಿತ್ತು ಪ್ರತಿಯೊಂದು ಕೆಲಸಕ್ಕೂ ನಮಗೆ ಬೇಕಾದಾಗ. ನಾನಿವಾಗ ತೋರಿಸ್ತಾ ಇರೋದು ಅದೇ ನಾನು ಹೇಳಿದ್ನಲ್ಲ, ಅಪ್ಪರ್ ಪೋರ್ಟ್ನಲ್ಲಿ ಯೂಜ್ ವಾಟರಿಂಗ್ ಸ್ಟೇಷನ್ ಮಾಡ್ತಾಯಿದ್ರು ಅಂತ. ಅವಾಗೆಲ್ಲ ನೌಕಾಯಾನ ಪಡೆಗಳು ಕೆಲಸ ಮಾಡೋರು ಯಾರಿದ್ರು ಅವರೆಲ್ಲ ಸ್ವೀಟ್ ವಾಟರ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರಂತೆ. ಸೊ ಅವ್ರಿಗೆ ಯಾವಾಗ ಬೇಕೋ ಆವಾಗ ಆ ನೀರನ್ನ ಅವರು ಯೂಸ್ ಮಾಡ್ಕೊಳ್ಳೋ ಥರ ಅವರೇ ಮಾಡ್ಕೊಂಡಿದ್ದಂಥ ಜಾಗಗಳಿದೆಲ್ಲ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಆವಾಗಿನ ಕಾಲದಲ್ಲಿ ಯಾವ ಥರ ಅಂತ ಅಂದರೆ ಅವರು ಅರೇಬಿಯನ್ ಸಮುದ್ರ ಮತ್ತು ಮಂಡೋವಿ ನದಿಗೆ ಹತ್ರ ಆಗಿರೋದ್ರಿಂದ ಪೋರ್ಚುಗೀಸರು ಈ ಫೋರ್ಟ್ಗೆ ತುಂಬ ವ್ಯಾಲ್ಯೂ ಮಾಡ್ತಾಯಿದ್ರು. ಅಂದರೆ ಫೋರ್ಟ್ ಎದುರುಗಡೆನೇ ನಿಮಗೆ 4 ಫ್ಲೋರ್ ದೀಪಸ್ತಂಭ ಇತ್ತು. ಆವಾಗಿನ ಕಾಲದಲ್ಲಿ ಬೋಟ್ಗಳಿಗೆಲ್ಲ ಇನ್ಫಾರ್ಮೇಷನ್ ಕೀಪರ್ ಆಗಿ ಅವರು ಕೆಲಸ ಮಾಡ್ತಾಯಿದ್ರು. ಸೊ ನಾನಿವಾಗ ತೋರಿಸ್ತಾ ಇರೋದು ಅಂದರೆ ಫೋರ್ಟ್ ಬಗ್ಗೆ ಇರೋವಂಥ ಇನ್ಫಾರ್ಮೇಷನ್ಸು, ಯಾವ್ಯಾವ ಫೋರ್ಟಿಂದ ಯಾವ್ಯಾವ ಫೋರ್ಟ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಎಲ್ಲ ಪ್ರತಿಯೊಂದನ್ನು ತಿಳಿಸಿದ್ದಾರೆ. ಇದೇ ಥರ ಫೋರ್ಟು ಇನ್ನೂ ತುಂಬ ಇದೆ ಗೋವಾದಲ್ಲಿ. ಸೊ ಯಾವ್ಯಾವ ಥರ ಫೋರ್ಟ್ ಇದೆ ಅದನ್ನು ವಿಸಿಟ್ ಮಾಡೋಕ್ಕೆಲ್ಲ ನಿಮಗೆ ಇಲ್ಲಿ ಕಿಲೋಮೀಟರ್ಸ್ ಹಾಕಿದ್ರು. ಸೊ ಪ್ರತಿಯೊಂದೂ ಇನ್ಫಾರ್ಮೇಟಿವ್ ಆಗಿ ಕೊಟ್ಟಿದ್ದಾರೆ. ಜೊತೆಗೆ ಇವಾಗ ಹೊಸ್ದಾಗಿ ಹಳೆ ಫೋರ್ಟ್ನ ದೀಪಸ್ತಂಭ ಏನಿತ್ತು ಅದನ್ನು ಆವಾಗಿನೇ ಅವರು ನಿರ್ಮಾಣ ಮಾಡಿದಾಗ್ಲೇ ಸ್ವಲ್ಪ ದಿವಸಕ್ಕೆ ಅದನ್ನು ನಾಶ ಮಾಡಿ ಮತ್ತೊಂದು ಹೊಸದಾಗಿ ಲೈಟ್ ಹೌಸ್ನ ಬಿಲ್ಡ್ ಮಾಡಿದರು. ಸೊ ಅದು ಅಷ್ಟೇ, ಇವಾಗಲೂ ಅಷ್ಟೇ ಅದನ್ನು ಇನ್ಫಾರ್ಮೇಷನ್ ಕೀಪರ್ ಆಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದೆಲ್ಲನೂ ಅಪ್ಪರ್ ಫೋರ್ಟ್ ಹೇಗಿತ್ತು, ಬಿಫೋರ್ ಆ್ಯಂಡ್ ಆಫ್ಟರ್ ಯಾವ ಥರ ಇತ್ತು ಅನ್ನೋದನ್ನ ಪ್ರತಿಯೊಂದೂ ತೋರಿಸಿದ್ದಾರೆ. ಜೊತೆಗೆ ಲೋವರ್ ಫೋರ್ಟ್ ಬಗ್ಗೆನೂ ಹೇಳಿದ್ದಾರೆ. ಪ್ರತಿಯೊಂದೂ ಅಲ್ಲಿ ಇನ್ಫಾರ್ಮೇಷನ್ನ ಹಾಕಿದ್ದಾರೆ. ಸೊ ನೀಟಾಗಿ ಓದ್ಕೊಂಡು ಹೋಗ್ಬೋದು. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಅಂದರೆ ಆವಾಗ ಹೇಗಿತ್ತು, ಇವಾಗ ಯಾವ್ಯಾವ ಥರ ಅದನ್ನು ಚೇಂಜಸ್ ಮಾಡ್ಕೊಂಡು ಹೋಗಿದ್ದಾರೆ. ಪ್ರತಿಯೊಂದನ್ನು ಇಂಗ್ಲೀಷಲ್ಲಿ ಹಿಂದಿಲಿ ಎರಡರಲ್ಲೂ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಬೋದು. ಸೊ ಇದು ಅಪ್ಪರ್ ಪಾರ್ಟು. ಸೊ ಆವಾಗ ಫೋರ್ಟ್ ಯಾವ ಥರ ಇತ್ತು, ಯಾವ್ಯಾವ ಬೇರೆ ಬೇರೆ ಅಂದರೆ ಈ ನದಿಗಳಿಗೆ ಇದು ಸೇರಿಕೊಂಡಿದೆ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತಾರೆ ಎಲ್ಲ ಕಡೆನೂ.
ಹಾಗೆ ನಿಮಗೆ ಇಲ್ಲೊಂದು ಜೈಲ್ಸ್ ಕೂಡ ಸಿಗುತ್ತೆ, ಸಲಾಜರ್ ಜೈಲ್ ಅಂತ. ಆವಾಗಿನ ಕಾಲದಲ್ಲಿ 100ನೇ ಪ್ರಧಾನಿ ಮಂತ್ರಿ ಆಗಿದ್ದವ್ರ ಆಡಳಿತದಲ್ಲಿ ನಿರ್ಮಾಣ ಮಾಡಿದ್ದಂಥ ಈ ಜೈಲು ಈಗಲೂ ಸಹ ಹಾಗೇ ಇದೆ. ಇಲ್ಲಿನ ಪ್ರತಿಯೊಂದು ಕಲ್ಲುಗಳು ಸಹ ಅಷ್ಟೇ ನೀಟಾಗಿ ಇದೆ. ಒಂದು ಚೂರು ಯಾವುದಕ್ಕೂ ಡ್ಯಾಮೇಜ್ ಆಗಲಿ, ಯಾವುದು ಡೆಮಾಲಿಷ್ ಮಾಡಿಲ್ಲ, ಅಷ್ಟೇ ನೀಟಾಗಿ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಆಲ್ಸೋ ಇಡೀ ಇಂಡಿಯಾದಲ್ಲೇ ಇಲ್ಲಿವರೆಗೂ ಯಾವುದೇ ಬೇರೆ ಶತ್ರುಗಳು ಈ ಜಾಗನ ವಶಪಡಿಸ್ಕೊಳ್ಳೋಕೆ ಆಗೇ ಇಲ್ಲ. ಸೊ ಅದೊಂದು ಖುಷಿ ವಿಷಯ. ಮುಂದೆ ವಶಪಡಿಸ್ಕೊಳ್ಳೋಕೆ ಆಗೋದು ಇಲ್ಲ, ಅಷ್ಟು ಚೆನ್ನಾಗಿ ಅವ್ರು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಈ ಜಾಗನ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ಡ್ರಿಂಕಿಂಗ್ ವಾಟರ್ ಇಟ್ಟಿದ್ದಾರೆ. ನಿಮ್ಗೆ ಆದಷ್ಟು ನಾನು ಹೇಳೋದೇನು ಅಂದರೆ ಈ ಮಧ್ಯಾಹ್ನ ಬರೋ ಬದಲು ಸ್ವಲ್ಪ ಬೆಳಿಗ್ಗೆ ಒಂದು 10-11 o'clock ಅಷ್ಟರಲ್ಲೇ ಬಂದರೆ ಆರ್ 4:15 ಮೇಲೆ ಬಂದರೆ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ, ಪ್ರತಿಯೊಂದೂ ಆರಾಮಾಗಿ ನೋಡ್ಬೋದು. ಜೊತೆಗೆ ನೋಡಿ ಸ್ಕೂಲ್ ಮಕ್ಕಳೆಲ್ಲ ಗ್ರೂಪ್ ಫೋಟೋ ತೊಗೋತಾ ಇದ್ದಾರೆ. ಇದು ಒಂದಷ್ಟೇ, ಸ್ಕೂಲಲ್ಲಿ ಟ್ರಿಪ್ ಮಾಡಿದ್ರೆ ಇಂಥ ಪ್ಲೇಸ್ಗಳನ್ನ ತೋರಿಸಿದ್ರೆ ಮಕ್ಳಿಗೂ ಅಂದರೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ಸೊ ಹೀಗೆ ಮುಂದೆ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಪ್ಲೇಸು ಅಷ್ಟೇ, ಇಲ್ಲಿ ಪ್ರತಿಯೊಂದು ಜಾಗಗಳಿಗೂ ಒಂದೊಂದು ಕತೆ ಇದೆ, ಒಂದೊಂದು ಅಲ್ಲೇನೇನು ಇದೆಯೋ ಪ್ರತಿಯೊಂದಕ್ಕೂ ಒಂದೊಂದು ಇನ್ಫಾರ್ಮೇಷನ್ಸ್ ಇದೆ. ಸೊ ಎಷ್ಟಾಗುತ್ತೋ ಅಷ್ಟು ನಾನು ತಿಳ್ಕೊಂಡಿದ್ದನ್ನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇವಾಗ ಎಲ್ಲನೂ ಮುಗಿಸಿ ಎಕ್ಸಿಟ್ ಆಗೋಣ ಅಂತ ಹೋಗ್ತಾ ಇದ್ವಿ. ಇದು ಎಕ್ಸಿಟ್ ಆ್ಯಕ್ಚುಲಿ. ಸೊ ಎಕ್ಸಿಟಿಂದ ಹೋಗ್ತಾನೂ ಅಷ್ಟೇ ನಿಮಗೆ ಪ್ರತಿಯೊಂದೂ ಫೋಟೋಸ್ ಹಾಕಿದ್ದಾರೆ. ಫೋಟೋ ಅಂದರೆ ಎಲ್ಲದ್ರದ್ದು ಫೋಟೋ ಫ್ರೇಮ್ ಹಾಕಿದ್ದಾರೆ. ಹಿಂದೆ ಹೇಗಿತ್ತು ಗೋವಾ, ಈ ಫೋರ್ಟ್ ಹೇಗಿತ್ತು, ಇವಾಗ ಹೇಗಾಗಿದೆ, ಜೊತೆಗೆ ಬಸಿಲಿಕಾ ಚರ್ಚ್ ಅಂತ ಇತ್ತು ಅದು ಹಿಂದೆ ಹೇಗಿತ್ತು, ಇವಾಗ ಹೇಗಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಓಲ್ಡ್ ಗೋವಾ ಬಿಫೋರ್ ಹೇಗಿತ್ತು ಆ್ಯಂಡ್ ಆಫ್ಟರ್ ಹೇಗಾಯಿತು ಅನ್ನೋದನ್ನೆಲ್ಲ ಹಾಕಿದ್ದಾರೆ. ಇದು ಲೋವರ್ ಅಗೋಡಾ ಫೋಟೋ ಹಿಂದೆ ಹೇಗಿತ್ತು, ಮುಂದೆ ಹೇಗಿದೆ ಅನ್ನೋದನ್ನೆಲ್ಲ ಹಾಕಿದ್ದಾರೆ. ಇದು ಸೆಂಟ್ ಬಸಿಲಿಕಾ ಬಾಮ್ ಜೇಸಸ್ ಅಂತ. ಆವಾಗ ಚರ್ಚ್ ಹೇಗಿತ್ತು, ಇವಾಗ ಈ ಚರ್ಚ್ ಹೇಗಿದೆ, ಪ್ರತಿಯೊಂದೂ ಹಾಕಿದ್ದಾರೆ. ಆದಷ್ಟು ಆರಾಮಾಗಿ ವಾಕ್ ಮಾಡಿಕೊಂಡು ನೀಟಾಗಿ ಪ್ರತಿಯೊಂದೂ ನೋಡ್ಕೊಂಡು ಹೋಗಿ. ತುಂಬ ಅಂದರೆ ತುಂಬ ಇನ್ಫಾರ್ಮೇಟಿವ್ ಆಗಿರೋವಂಥ ಈ ಥರ ಫೋಟೋಶೂಟ್ಗಳು ಮಾಡಿರೋವಂಥ ಪ್ರತಿಯೊಂದು ಫ್ರೇಮ್ಗಳನ್ನೂ ಹಾಕಿದ್ದಾರೆ. ಆದಷ್ಟು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಸೊ ಇಲ್ಲಿಗೆ ನಮ್ಮ ಎಕ್ಸಿಟ್ ಆಯಿತು. ಜೊತೆಗೆ ನನ್ನ ಅಗೌಟ್ ಫೋರ್ಟ್ ವ್ಲಾಗ್ ಸಹ ಮುಗೀತು. ಹೀಗೆ ಮುಂದೆ ಇನ್ನೂ ತುಂಬ ಚೆನ್ನಾಗಿರೋ ವೀಡಿಯೋಸ್ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಪ್ಲೀಸ್ ವೆಯ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.